ಎಐ ರಿಪ್ಲೇಸ್ ಮಾಡ್ಲಾರದ 5 ಕರಿಯರ್ಗಳು. ಕೆಲವ್ರು ಹೇಳ್ತಾರ ಇನ್ನೂ 10 ವರ್ಷ ಒಳಗ ಅರ್ಧಕ್ಕರ್ಧ ಜಾಬ್ ಹೋಗ್ತಾವ ಅಂತ ಹೇಳಿ. ಆದ್ರೆ ಒಂದು ಸಿನ್ಸಿಯರ್ ಪ್ರಶ್ನೆ, ಇಷ್ಟೆಲ್ಲಾ ಬುದ್ಧಿವಂತ ಆಗಿರೋ ಎಐ ಒಂದು ಲಕ್ಸುರಿ ಹೋಟೆಲ್ನ ಜನರಲ್ ಮ್ಯಾನೇಜರ್ ಆಗ್ಬಹುದಾ? ಒಬ್ಬ ಡಿಪ್ರೆಷನ್ ಇರೋ ವ್ಯಕ್ತಿಗೆ ಸಾಂತ್ವನ ಕೊಡಬಹುದಾ? ಬಹುಶಃ ಇಲ್ಲ. ಯಾಕಂದ್ರೆ ಕೆಲವು ಕರಿಯರ್ ಒಳಗ ಜ್ಞಾನ ಮಾತ್ರ ಸಾಕಾಗುದಿಲ್ಲ. ಇವತ್ತ ಎಐಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಕಷ್ಟ ಆಗಿರೋ 5 ಕರಿಯರ್ಗಳನ್ನ ನೋಡೋಣ. ಮೊದಲೇದ್ದು ಸೈಕಾಲಜಿಸ್ಟ್. ಬಹಳ ಜನರು ಸೈಕಾಲಜಿಸ್ಟ್ ಅಂದ್ರ ಅಡ್ವೈಸ್ ಕೊಡೋ ವ್ಯಕ್ತಿ ಅಂತ ಭಾವಿಸ್ತಾರ. ಆದ್ರ ನಿಜವಾದ ಕೆಲಸ ಅದು ಅಲ್ಲ. ಕೆಲವೊಬ್ಬ ವ್ಯಕ್ತಿ 30 ನಿಮಿಷ ಮಾತಾಡ್ತಾನ, ಆದ್ರ ಅವನ ಸಮಸ್ಯೆ ಅವ ಹೇಳಿದ ಮಾತುಗಳ ಒಳಗೆ ಇರುವುದಿಲ್ಲ, ಹೇಳದೇ ಇರೋ ಮಾತು ಒಳಗಿರ್ತದ. ಅದನ್ನ ಗಮನಿಸೋದು, ಅರ್ಥ ಮಾಡ್ಕೊಳ್ಳೋದು, ಸರಿಯಾದ ಪ್ರಶ್ನೆ ಕೇಳುವುದು ಇವು ಗೂಗಲ್ ಸರ್ಚ್ ಅಥವಾ ಚಾಟ್ ಬಾಟ್ ಮಾಡೋ ಕೆಲಸ ಅಲ್ಲ. ಹಂಗಾಗಿ ಮೆಂಟಲ್ ಹೆಲ್ತ್ ಕ್ಷೇತ್ರದೊಳಗ ಮಾನವರ ಪಾತ್ರ ಇನ್ನೂ ಮುಖ್ಯ ಆಗಿದೆ. ಎರಡನೇದ್ದು ಹೋಟೆಲ್ ಮ್ಯಾನೇಜ್ಮೆಂಟ್. ಒಂದು ಹೋಟೆಲ್ ಒಳಗ ಚೆಕ್ ಇನ್ ಪ್ರೊಸೆಸ್ ಅನ್ನ ಎಐ ಮುಖಾಂತರ ಮಾಡಬಹುದು. ಆದ್ರೆ ಗೆಸ್ಟ್ಗೆ ಇಲ್ಲಿ ಮತ್ತೆ ಬರಬೇಕು ಅನ್ನಿಸೋ ಅನುಭವವನ್ನ ಯಾರು ಸೃಷ್ಟಿಸ್ತಾರ? ಹಾಸ್ಪಿಟಾಲಿಟಿ ಅಂತಂದ್ರ ರೂಮ್ ಮಾರೋದು ಅಲ್ಲ, ಕ್ರಿಯೇಟಿಂಗ್ ಮೆಮರೀಸ್ ಅಂಡ್ ಎಕ್ಸ್ಪೀರಿಯನ್ಸಸ್. ಅದಕ್ಕೆ ಈ ಕ್ಷೇತ್ರ ಒಳಗ ಮಾನವರ ಬೆಲೆ ಇನ್ನೂ ಹೆಚ್ಚು. ಮೂರನೇದ್ದು ಪೈಲಟ್. ಇವತ್ತು ವಿಮಾನ ಒಳಗ ಆಟೋ ಪೈಲಟ್ ಅನ್ನೋದು ಇರ್ತದ. ಟೆಕ್ನಾಲಜಿ ಬಹಳ ಮುಂದುವರೆದ. ಆದ್ರೆ ಸಾವಿರಾರು ಅಡಿ ಎತ್ತರದೊಳಗ ಒಂದು ಅನಿರೀಕ್ಷಿತ ಪರಿಸ್ಥಿತಿ ಬಂದ್ರ ಅಂತಿಮ ನಿರ್ಧಾರ ತಗೊಳ್ಳೋರು ಯಾರು? ಒಂದು ಮಷೀನ ಅಥವಾ ತರಬೇತಿ ಪಡೆದ ಪೈಲಟ? ಜನ ವಿಮಾನದಾಗ ಕೂತ್ಕೊಳ್ಳೋದು ಟೆಕ್ನಾಲಜಿ ಮೇಲೆ ಮಾತ್ರ ಅಲ್ಲ, ಅದನ್ನ ನಿರ್ವಹಿಸೋ ವ್ಯಕ್ತಿ ಮೇಲೂ ವಿಶ್ವಾಸ ಇಟ್ಟುಕೊಂಡು. ಹಿಂಗಾಗಿ ಪೈಲಟ್ ಕೆಲಸನ ಎಐ ಸದ್ಯಕ್ಕಂತರೂ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾಲ್ಕನೇದ್ದು ಆಂಟ್ರಪ್ರಿನರ್. ಎಐ ಒಂದು ಬಿಸ್ನೆಸ್ ಪ್ಲಾನ್ ಬರೀಬಹುದು, ಮಾರ್ಕೆಟ್ ರಿಸರ್ಚ್ ಮಾಡಬಹುದು. ಆದ್ರೆ ಒಂದು ಪ್ರಶ್ನೆ, ಯಾವ ಸಮಸ್ಯೆಗೆ ಬಿಸ್ನೆಸ್ ಕಟ್ಟಬೇಕಂತ ಹೇಳಿ ಯಾರು ನಿರ್ಧರಿಸ್ತಾರ? ಯಾವ್ದಾದ್ರು ಒಂದು ಡಿಸಿಷನ್ ತಪ್ಪಾತಂದ್ರ ಅದರ ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರ? ಬಿಸ್ನೆಸ್ ಅಂದ್ರೆ ಇನ್ಫಾರ್ಮೇಶನ್ ಅಲ್ಲ, ಡಿಸಿಷನ್. ಅದಕ್ಕೆ ಆಂಟ್ರಪ್ರಿನರ್ಶಿಪ್ ಇನ್ನೂ ಮನುಷ್ಯರ ಆಟ. ಅದನ್ನ ಎಐ ಇನ್ನೂ ತನಕ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಐದನೇದ್ದು ಎಂಟರ್ಪ್ರೈಸ್ ಸೇಲ್ಸ್. ಬಹಳ ಜನ ಸೇಲ್ಸ್ ಅಂದ್ರ ಟೆಲಿಕಾಲಿಂಗ್ ಅಂತ ಹೇಳಿ ಭಾವಿಸ್ತಾರ. ಆದ್ರೆ ದೊಡ್ಡ ದೊಡ್ಡ ಕಂಪನಿ ಒಳಗ ಸೇಲ್ಸ್ ಅಂದ್ರ ಅದಲ್ಲ. ಕೆಲವೊಮ್ಮೆ ಒಂದು ಡೀಲ್ ಕ್ಲೋಸ್ ಮಾಡ್ಲಿಕ್ಕೆ ತಿಂಗಳುಗಳ ಬೇಕಾಗ್ತಾವ. ಕಸ್ಟಮರ್ ಏನ್ ಹೇಳ್ತಾ ಇದ್ದಾನ ಅನ್ನೋದು ಮುಖ್ಯ ಅಲ್ಲ, ಅವ ಏನ್ ಹೇಳ್ತಾ ಇಲ್ಲ ಅನ್ನೋದು ಮುಖ್ಯ. ಅವನ ಭಯ ಏನು, ಅವನಿಗೆ ನಿಜವಾಗ್ಲೂ ಏನ್ ಬೇಕಾಗಿದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ವಿಶ್ವಾಸ ನಿರ್ಮಿಸೋ ವ್ಯಕ್ತಿನ ಒಬ್ಬ ದೊಡ್ಡ ಸೇಲ್ಸ್ ಪ್ರೊಫೆಷನಲ್. ಎಐ ಪ್ರೆಸೆಂಟೇಶನ್ ಮಾಡಬಹುದು, ಕೊಟೇಶನ್ ತಯಾರಿಸಬಹುದು, ಆದ್ರೆ ವಿಶ್ವಾಸ ನಿರ್ಮಿಸ್ಲಿಕ್ಕೆ ಮನುಷ್ಯರೇ ಬೇಕು. ಸೊ ಇವೆಲ್ಲ ವೃತ್ತಿ ನೋಡಿದ್ಮೇಲೆ ಈ ವಿಡಿಯೋನ ಟೇಕ್ ಅವೇ ಏನು? ಎಐಗೆ ಹೆಚ್ಚು ತಿಳಿದಿರಬಹುದು, ಎಐದು ಸ್ಪೀಡ್ ಜಾಸ್ತಿ ಇರಬಹುದು. ಆದ್ರೆ ಕೆಲವು ಕರಿಯರ್ ಒಳಗ ಜನ ಇನ್ಫಾರ್ಮೇಶನ್ ಅನ್ನ ಖರೀದಿ ಮಾಡುದಿಲ್ಲ, ವಿಶ್ವಾಸವನ್ನ ಖರೀದಿಸ್ತಾರ, ಅನುಭವ ಖರೀದಿಸ್ತಾರ. ಅಲ್ಲಿವರೆಗೆ ಎಐ ನಿಮ್ಮ ಜಾಗನ ತಗೋದಿಲ್ಲ, ಬದಲಾಗಿ ಅದು ನಿಮ್ಮ ಕೆಲಸನ ಇನ್ನಷ್ಟು ಶಕ್ತಿಯುತ ಮಾಡ್ತದ.